ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಾಸ್ ಕಿಚನ್. ಬನ್ನಿ, ನಾನು ಇವತ್ತು ನಿಮಗೆ ಚೂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಎಣ್ಣೆ ಕಾಯ್ಬೇಕು ನಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಒಂದು ಚಿಕ್ಕ ಬೌಲ್ನಷ್ಟು ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ. ಸೊ ಇವನ್ನ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಸೊ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿಟ್ಟು ಕಾಳನ್ನ ಹಾಕೊಂಡಿದ್ದೀನಿ ಎಣ್ಣೆಗೆ, ಶೇಂಗಾ ಕಾಳನ್ನ. ಸೊ ಇವಾಗ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು, ಗರಿಗರಿಯಾಗಿ. ಪೂರ್ತಿಯಾಗಿ ಎಣ್ಣೆ ಬಸ್ತು ಇದನ್ನ ತಗೋಬೇಕು. ಇದನ್ನ ನಾನು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಸೊ ಇದೇ ಪ್ಯಾನ್ಗೆ ನಾನು ಒಂದು ಬೌಲ್ ಆಗೋಷ್ಟು ಪುಟಾಣಿ ಅಂದರೆ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಹುರ್ಗಡ್ಲೆದು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನೂ ಸಹ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿದು ಸಹ ಪೂರ್ತಿಯಾಗಿ ಎಣ್ಣೆ ಬಸಿಯೋ ಹಾಗೆ ಇದನ್ನ ಬಸ್ತು ತಗೋಬೇಕು. ಇದಕ್ಕೆ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಒಂದು ಬಟ್ಲು ಒಣ ಕೊಬ್ಬರಿನ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಸಣ್ಣಗೆ ತಳ್ಳಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸಹ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿನ ಜಾಸ್ತಿ ಹೊತ್ತೋವರೆಗೂ ಬಿಡಬೇಡಿ. ಸ್ವಲ್ಪ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ ಕೊಬ್ಬರಿದು. ಸೊ ಇದು ಬೇಗನೆ ಫ್ರೈ ಆಗುತ್ತೆ, ಯಾಕಂದರೆ ಇದನ್ನು ತಳ್ಳಗೆ ಹೆಚ್ಚಿರೋದ್ರಿಂದ. ಸ್ವಲ್ಪನೇ ಫ್ರೈ ಮಾಡಿ ತೆಗೆದುಬಿಡಿ. ನೋಡಿ, ಇವಾಗ ಇದಕ್ಕೆ ಒಂದು ಬೌಲ್ನಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ. ಸೊ ಗೋಡಂಬಿದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಇದನ್ನು ಹುರ್ಕೋಬೇಕು. ಸೊ ಎಣ್ಣೆ ಕಾದಿರೋದ್ರಿಂದ ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಗೋಡಂಬಿ ಕಲರು ಗೋಲ್ಡನ್ ಕಲರ್ ಬಂದಿದೆ. ಸೊ ಈ ಕಲರ್ಗೆ ಬಂದರೆ ಸಾಕು ನಮಗೆ. ಸೊ ಇದನ್ನು ಸಹ ನಾನು ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊತಾ ಇದ್ದೀನಿ. ಬನ್ನಿ, ಇವಾಗ ನಾನು ಚೂಡ ಕರಿಯೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಬೌಲ್ನಷ್ಟು ಅವಲಕ್ಕಿನ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಅವಲಕ್ಕಿನ ಹಾಕಿಬಿಟ್ಟು ಚೂಡಾನ ಕರಿಬೇಕು. ಸೊ ನಾವು ಡೈಲಿ ಮನೆಯಲ್ಲಿ ಟಿಫಿನ್ಗೆ ಅಂತ ಮಾಡ್ತೀವಲ್ಲ ಅವಲಕ್ಕಿನ, ಅದನ್ನೇ ಕರೆದು ಮಾಡೋದು ಚೂಡಾನ. ನೋಡಿ, ಈ ರೀತಿಯಾಗಿ ಕರೆದ್ರೆ ಇದು ಅವಲಕ್ಕಿ ಚೂಡ ಆಗಿ ರೆಡಿ ಆಗುತ್ತೆ. ಸೊ ಇದು ಪೂರ್ತಿಯಾಗಿ ಎಣ್ಣೆ ಬಸಿಯೋವರೆಗೂ ಇದನ್ನು ಈ ರೀತಿ ಬಸ್ತು ತಗೋಬೇಕು. ಇದನ್ನು ನಾನು ಶೇಂಗಾ ಮತ್ತು ಪುಟಾಣಿ, ಗೋಡಂಬಿ ಮತ್ತು ಕೊಬ್ಬರಿನ, ಒಣ ಕೊಬ್ಬರಿನ ಹುರಿದು ತೊಗೊಂಡಿರ್ತೀವಲ್ಲ, ಅದೇ ಇದಕ್ಕೆ ಬೌಲ್ಗೆನ ಇದನ್ನು ಕರೆದಿರೋ ಅವಲಕ್ಕಿನ ಹಾಕೋತಾ ಇದ್ದೀನಿ. ಇವಾಗ ಇನ್ನೂ ಅರ್ಧ ಬೌಲ್ನಷ್ಟು ನಾನು ಅವಲಕ್ಕಿನ ಹಾಕೋತಾ ಇದ್ದೀನಿ. ಸೊ ಜಾಸ್ತಿ ಆದರೆ ಅದು ಕರೆದ ಮೇಲೆ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಅವಲಕ್ಕಿ ಕರಿಯುವಾಗ ಸ್ವಲ್ಪ ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಅವಲಕ್ಕಿ ಪುಡಿ ಎಣ್ಣೆಯಲ್ಲಿ ಜಾಸ್ತಿ ಕರೆದು ಎಣ್ಣೆ ತುಂಬ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಾದಿರೋ ಎಣ್ಣೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ.
ಈ ರೀತಿಯಾಗಿ ಕರಿಬೇವನ್ನ ಕರೆದು ಹಾಕೋಬೇಕು ಇದಕ್ಕೆ ಚೂಡಕ್ಕೆ, ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚೂಡನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು ಈ ಒಂದು ಕಡೆಗೆ ಕರೆದಿರುವಂಥ ಶೇಂಗಾ ಕಾಳು, ಕೊಬ್ಬರಿ, ಪುಟಾಣಿ, ಕರಿಬೇವು ಮತ್ತು ಗೋಡಂಬಿ, ಒಣ ಕೊಬ್ಬರಿ ಮತ್ತು ಕರೆದಿರುವಂಥ ಅವಲಕ್ಕಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಇದನ್ನು ಮೊದಲಿಗೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲನೂ ಒಂದು 2 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕಿದರೆ ಸಾಕು. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೂಡ ರೆಡಿ ಆಗುತ್ತೆ. ಇದಕ್ಕೆ ನೋಡಿ, ಖಾರದಲ್ಲಿ ಉಪ್ಪಿರೋದ್ರಿಂದ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದೇ 1 ಟೀ ಸ್ಪೂನ್ನಷ್ಟು ಹುರ್ಗಡ್ಲೆ ಪುಟಾಣಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. 1 ಟೀ ಸ್ಪೂನ್ನಷ್ಟು ಸಕ್ಕರೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಚೂಡ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಒಂದ್ಸಲ ಮನೇಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಗೆಸ್ಟ್ಗಳು ಬಂದಾಗ ಅದು ಬೇಗನೆ ಆಗುತ್ತೆ. ಚೂಡ ಈ ರೀತಿ ಮಾಡಿಕೊಟ್ರೆ, ಹಾಕ್ಕೊಟ್ಟು ಸ್ವಲ್ಪ ಟೀ ಮಾಡಿಕೊಟ್ರೆ ಅವರು ಸಹ ತುಂಬಾ ಖುಷಿ ಪಡ್ತಾರೆ. ಸೊ ನೀವು ಒಂದ್ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.